ನಮಸ್ಕಾರ. ನಾನು ಮಂಜಪ್ಪ ಜಯ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಂಚಾಪುರದ ಸಹ ಶಿಕ್ಷಕ. ನಾನು ನಮ್ಮ ಶಾಲೆ ಬೆಳೆದು ಬಂದಂಥ ದಾರಿಯನ್ನು ಈ ವಿಡಿಯೋದಲ್ಲಿ ಹೇಳಲು ಇಚ್ಛಿಸ್ತಾ ಇದ್ದೀನಿ. ನಾವು ನೋಡ್ತಾ ಇರುವ ಊರು ಇದು ಕೆಂಚಾಪುರ ಅಂತ. ಅಂದರೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಅತ್ಯಂತ ಗಡಿ ಭಾಗದಲ್ಲಿರುವ ಕೇವಲ 1 ಕಿಲೋಮೀಟರನ್ನು ದಾಟಿದರೆ ದಾವಣಗೆರೆ ಜಿಲ್ಲೆಗೆ ಹೋಗಬೇಕಾಗತ್ತೆ. ಈ ಹಿಂದುಳಿದ ಅಂದರೆ 200 ಮನೆಗಳು ಇರ್ತಕ್ಕಂಥ ಈ ಊರಿನಲ್ಲಿ 90% ಜನ ಲಂಬಾಣಿ ತಾಂಡಿದವರೇ ಆಗಿರ್ತಾರೆ. ಆರ್ಥಿಕವಾಗಿ ಭಾಳಷ್ಟು ಬಡವರು ಇರ್ತಕ್ಕಂಥ ಈ ಊರಿನಲ್ಲಿ 1943ರಲ್ಲಿ ಒಂದು LPS ತರಗತಿ ಸರ್ಕಾರಿ ಶಾಲೆ ಪ್ರಾರಂಭ ಆಗುತ್ತೆ. ಆರಂಭದಲ್ಲಿ 1 ಕೊಠಡಿಯಿಂದ ಪ್ರಾರಂಭವಾದ ಈ ಶಾಲೆ ತದನಂತರ 10 ವರ್ಷಗಳ ನಂತರ ಮತ್ತೊಂದು ಕೊಠಡಿ ಈ ಶಾಲೆಗೆ ಸೇರ್ಪಡೆಯಾಗುತ್ತೆ. ಆದರೆ ಶಾಲಾ ಆವರಣ ಅತ್ಯಂತ ಚಿಕ್ಕದಾಗಿರುತ್ತೆ. 1994ರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಿರಿಯ ಪ್ರಾಥಮಿಕ ಶಾಲೆಯಾಗಿ ಅಪ್ಗ್ರೇಡ್ ಆಗುತ್ತೆ. ಆಗ ಈ ಒಂದು ಸ್ಥಳದ ಅಭಾವವನ್ನು ಅರಿತಂತಹ ಜನ ಊರಿನ ಹೃದಯ ಭಾಗದಲ್ಲಿರುವ ಒಂದು ವಿಶಾಲವಾದ ಮೈದಾನವನ್ನು ಶಾಲೆಗೋಸ್ಕರ ಆಯ್ಕೆ ಮಾಡ್ತಾರೆ. ಇಲ್ಲಿ ಆರಂಭದಲ್ಲಿ ಕಣವನ್ನು ಮಾಡ್ತಿದ್ದಂತಹ ಜನ ಶಾಲೆಗೋಸ್ಕರ ಕಣಗಳನ್ನು ತೆಗೆದುಬಿಟ್ಟು ಒಂದು ಶಾಲೆಯ ಉಪಯೋಗಕ್ಕೋಸ್ಕರ ವಿಶಾಲವಾದ ಸ್ಥಳವನ್ನು ಕೊಡ್ತಾರೆ. 1997-98ರಲ್ಲಿ ಇಲ್ಲಿ ಪ್ರಾರಂಭ ಆಗುತ್ತೆ. ಆರಂಭದಲ್ಲಿ 4 ಕೊಠಡಿಗಳು ಮಾತ್ರ ಇರ್ತವೆ. ತದನಂತರ ಶಿಕ್ಷಕರು ಮತ್ತು ಈ SDMCಯವರ ಸಹಕಾರದಿಂದ ಶಾಲೆಗೆ ಮಂಜೂರಾಗಿರುವ ಮುಖ್ಯ ಶಿಕ್ಷಕರ ಕೊಠಡಿ, ನಲಿಕಲಿ ಕೊಠಡಿ ಇವುಗಳನ್ನು ಅತ್ಯಂತ ಸಮರ್ಪಕವಾಗಿ ನಿರ್ಮಿಸಿ ಶಾಲೆಯನ್ನು ಸುಂದರಗಾಣಿಸಿರೋದನ್ನು ನಾವು ನೋಡ್ಬೋದು. ನಾವು ಇಲ್ಲಿ ಕಾಣ್ತಾ ಇರುವುದು ಸಲಹಾ ಸಮಿತಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಅತ್ಯಂತ ಒಂದು ಪ್ರಥಮ ಎಂಬಬಹುದಾದಂಥ ಯೋಜನೆಯನ್ನು ನಮ್ಮ ಶಾಲೆಯಲ್ಲಿ ಹಾಕ್ಕೊಳ್ಳಲಾಗುತ್ತೆ. ಯಾಕೆಂದರೆ ಪೋಷಕರು ಅಲ್ಲದೇ ಇರತಕ್ಕಂಥ ಶಿಕ್ಷಣ ಆಸಕ್ತರಿಗೆ ಅವಕಾಶ ಕೊಡೋಣ ಅಂಥೇಳಿ ಸಲಹಾ ಸಮಿತಿಯನ್ನು ರಚಿಸಿ ಕೆಳಗಂಡ ಇಲ್ಲಿ ನಾವು ನೋಡ್ತಾ ಇರೋ ಥರ ಜನಗಳಿಂದ ದೇಣಿಗೆಯನ್ನು ಪಡೆದು ಸುಮಾರು 1.5 ಲಕ್ಷ ರೂಗಳನ್ನು ಸಂಪಾದಿಸಿ ಶಾಲೆಗೆ ಬೇಕಾಗಿರುವ ಈ ರೀತಿಯ ಒಂದು ಎಕ್ವಿಪ್ಮೆಂಟ್ಸ್, ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ನಾವು ಸ್ಪೀಕರ್ ಆಗಿರ್ಬೋದು, ಆಂಪ್ಲಿಫೈಯರ್ ಆಗಿರ್ಬೋದು, ಮೌತ್ ಪೀಸ್ ಆಗಿರ್ಬೋದು, ಶಾಲೆಯ ಒಂದು ಕಾರ್ಯಕ್ರಮಗಳಿಗೆ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಯಾವುದೇ ಕಾರ್ಯಕ್ರಮಗಳನ್ನು ವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಈ ಎಕ್ವಿಪ್ಮೆಂಟ್ಗಳನ್ನು ಮಾಡಿಕೊಳ್ಳಲಾಯಿತು. ಹಾಗೂ ಕಚೇರಿಯ ಒಂದು ಉಪಯೋಗಕ್ಕೆ ಈ ಕಂಪ್ಯೂಟರನ್ನು ಶಾಲೆಗೆ ಖರೀದಿ ಮಾಡಲಾಗಿದೆ. ಹಾಗೆ ಗ್ರಾಮ ಪಂಚಾಯಿತಿಯಿಂದ ಒಂದು ಪ್ರಿಂಟರನ್ನು ಕೂಡ ನಾವು ದೇಣಿಗೆಯಾಗಿ ಪಡ್ಕೊಂಡು ವ್ಯವಸ್ಥಿತವಾಗಿ ಬಳಸ್ತಾ ಇದ್ದೀವಿ. ಇದಕ್ಕೂ ಮುಂಚೆ ಇದ್ದಿದ್ದು ಕೇವಲ ಈ ಹಳೆ ರೇಡಿಯೋ ಮಾತ್ರ. ತದನಂತರ ಶಾಲೆಯಲ್ಲಿ ಹಲವಾರು ಉಪಯುಕ್ತವಾಗಿರ್ತಕ್ಕಂತಹ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಈಗ ನಾವು ಬಳಸ್ತಾ ಇದ್ದೇವೆ. ನಾವು ನೋಡ್ತಾ ಇರ್ತಕ್ಕಂಥ ಈ ಒಂದು ವಿಜ್ಞಾನ ಪ್ರಯೋಗಾಲಯ ವ್ಯವಸ್ಥಿತವಾಗಿದ್ದು ವಿಜ್ಞಾನ ತರಗತಿಗಳಿಗೆ ಉಪಯುಕ್ತವಾಗಿ ಬಳಕೆ ಆಗ್ತಾ ಇದೆ. ಮೇಲೆ ನಾವು ನೋಡ್ತಾ ಇರ್ತಕ್ಕಂಥದ್ದು ನಮ್ಮ ಮಕ್ಕಳು ಕ್ರೀಡಾಕೂಟದಲ್ಲಿ ಗಳಿಸಿ ತಂದಂಥ ಶೀಲ್ಡ್ಗಳು ಹಾಗೂ ಶಾಲೆಯಲ್ಲಿರುವ ವಾಚನಾಲಯ 2000 ಪುಸ್ತಕಗಳನ್ನು ಹೊಂದಿದ್ದು ವ್ಯವಸ್ಥಿತವಾಗಿ ಜೋಡಿಸಲ್ಪಟ್ಟಿದೆ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಕೂಡ ಆಗಿದೆ. ಹಾಗೂ ಒಂದು ತರಗತಿಯ ಅಂದರೆ ಒಂದು ಹಂದ ಚೆನ್ನಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ರಾಷ್ಟ್ರ ನಾಯಕರಾಗಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು, ಹಾಗೆಯೇ ಕವಿಗಳಾಗಿರ್ಬೋದು, ಇಂತಹ ಹಲವರು ಸುಮಾರು 200ಕ್ಕೂ ಹೆಚ್ಚು ವ್ಯಕ್ತಿಗಳ ಚಿತ್ರಣವನ್ನು ಅಂದವಾಗಿ ಜೋಡಿಸುವುದರ ಮೂಲಕ ಮಕ್ಕಳಿಗೆ ಒಂದು ಸ್ಫೂರ್ತಿ ತುಂಬುವ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಇಲ್ಲಿ ಮಕ್ಕಳು ಆ ವ್ಯಕ್ತಿಗಳ ಚಿತ್ರವನ್ನು ನೋಡುವುದರ ಜೊತೆಗೆ ಅವರ ವ್ಯಕ್ತಿತ್ವವನ್ನು ತಾವು ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಅನ್ನೋದು ಇದರ ಆಶಯ. ಹಾಗೂ ಕೆಲವು ಸೂಕ್ತಿಗಳು, ವಚನಗಳನ್ನು ಬರೆಯುವ ಮೂಲಕ ಜ್ಞಾನಾರ್ಜನೆ ಮತ್ತು ಕೊಠಡಿಯ ಹಂದ ಎರಡನ್ನೂ ಹೆಚ್ಚಿಸುವ ಒಂದು ಪ್ರಯತ್ನ ಇಲ್ಲಿ ಆಗ್ತಾ ಇದೆ. ಹಾಗೆ ಒಂದು ಕೊಠಡಿಯನ್ನು ಬಹಳ ವ್ಯವಸ್ಥಿತವಾಗಿ ನಿರ್ವಹಣೆಯನ್ನು ಮಾಡ್ತಾ ಶಾಲೆ ಹೋಗ್ತಾ ಇದೆ. ಇಲ್ಲಿ ನಾವು ಕಾಣ್ತಾ ಇರ್ತಕ್ಕಂಥ ಸೋಲಾರ್ ದ್ವೀಪಗಳು ನಿಜಕ್ಕೂ ಕೂಡ
ಮಕ್ಕಳಿಗೆ ಬಹಳ ಉಪಯುಕ್ತವಾಗಿದೆ. ಯಾಕೆಂದರೆ ಇದು ಹೇಳಿ ಕೇಳಿ ಹಿಂದುಳಿದ ಗ್ರಾಮವಾಗಿದ್ದು ಕರೆಂಟು ಕಣ್ಣ ಮುಚ್ಚಾಲೆ ಆಗ್ತಾಯಿತ್ತು. ಇಂಥ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ನಾವು ಸೆಲ್ಕೋದವರಿಂದ ಸೋಲಾರ್ ವ್ಯವಸ್ಥೆಯನ್ನು ಡೊನೇಟನ್ನು ಮಾಡ್ಕೊಂಡಿದ್ದೀವಿ. ಇದಕ್ಕೆ ಜನಚಿಂತನ ಸಂಸ್ಥೆಯವರ ಸಹಕಾರ ಮತ್ತು ಗ್ರಾಮಸ್ಥರ ಸಹಕಾರ ಮತ್ತು ಶಿಕ್ಷಕರು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಈ ಒಂದು ಸೋಲಾರ್ ದೀಪಗಳನ್ನು ಇಲ್ಲಿ ಮಕ್ಕಳು ಚಾರ್ಜ್ ಮಾಡ್ಕೊತಾರೆ ಪ್ರತಿನಿತ್ಯ. ಅದು ಸುಮಾರು ಕರೆಂಟ್ ಹೋದರೂ ಕೂಡ 8 ಗಂಟೆ ನಾವು ಬಳಸ್ತಾರೆ, ನೋಡ್ತಾ ಇದ್ದೀವಿ. ಇಲ್ಲಿ ಒಂದು ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆಗೆ ಗ್ರಾಮ ಪಂಚಾಯಿತಿನಿಂದ ಫಿಲ್ಟರ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಹಾಗೆ ಮಕ್ಕಳಿಗೆ ನಮಗೆ ಈ ಕಾಲದಲ್ಲಿ ಅತ್ಯುಪಯೋಗಿ ಬೇಕಾಗಿದ್ದು ಯಾವುದಪ್ಪ ಅಂದರೆ ಕಂಪ್ಯೂಟರ್ಗಳು. ಈ ನಿಟ್ಟಿನಲ್ಲಿ ನಾವು ಕೆಲವು ಶಾಲೆಯಲ್ಲಿ ಬಳಸದೆ ಮೂಲೆಗೆ ಎಸೆದಂತಹ 6 ಕಂಪ್ಯೂಟರ್ಗಳನ್ನು ಅವನ್ನು ನಾವು ತೆಗೆದುಕೊಂಡು ಬಂದು ಅವುಗಳನ್ನು ಸರಿಪಡಿಸಿಕೊಂಡು, ಹಾಗೆ ಶಾಸಕರ ಅನುದಾನದಿಂದ 2 ಕಂಪ್ಯೂಟರನ್ನು ಪಡ್ಕೊಂಡು ಮತ್ತು ಇನ್ಫೋಸಿಸ್ನವರಿಂದ 2 ಕಂಪ್ಯೂಟರನ್ನು ದೇಣಿಗೆಯಾಗಿ ಪಡೆದು ಒಟ್ಟು 7 ಕಂಪ್ಯೂಟರ್ಗಳನ್ನು ನಾವು ದೇಣಿಗೆಯಾಗಿ ಪಡೆದುಕೊಂಡು ಅವನ್ನು ನಿರ್ವಹಣೆಯನ್ನು ಮಾಡ್ತಾಯಿದ್ದೀವಿ. ಹಾಗೂ ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಈ ಥರ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ಮಕ್ಕಳಿಗೆ ಒಂದು ಸ್ಮಾರ್ಟ್ ಕ್ಲಾಸನ್ನು ನಾವು ಮಾಡಿಕೊಟ್ಟಿದ್ದೀವಿ. ನಮ್ಮ ಗ್ರಾಮೀಣ ಭಾಗದಲ್ಲಿದ್ದರೂ, ನಮ್ಮ ಶಾಲೆಯ ಹಿಂದುಳಿದ ಪ್ರದೇಶದಲ್ಲಿದ್ದರೂ ಯಾವುದೇ ಕೊರತೆ ಅವರನ್ನು ಕಾಡಬಾರ್ದು ಅನ್ನೋದು ಈ ಯೋಜನೆಯ ಉದ್ದೇಶ. ಈ ಟಿ ವಿಯನ್ನು, ಸ್ಮಾರ್ಟ್ ಟಿ ವಿಯನ್ನು ಕೊಟ್ಟಂಥವರು ಕಳೆದ ವರ್ಷದ ಹಳೆಯ ವಿದ್ಯಾರ್ಥಿಗಳು. ಅಂದರೆ ನಮ್ಮ ಶಾಲೆಯಲ್ಲಿ ಒಂದು 75ನೇ ವರ್ಷದ ಒಂದು ಸಿಲ್ವರ್ ಜೂಬ್ಲಿಯನ್ನು ಮಾಡ್ತೇವೆ, ವಜ್ರ ಮಹೋತ್ಸವವನ್ನು. ಆಗ ಹಳೆಯ ವಿದ್ಯಾರ್ಥಿಗಳು ದೇಣಿಗೆಗೆ ಕೊಡ್ತಾರೆ. ಇಷ್ಟು ಕಂಪ್ಯೂಟರ್ಗಳಿಗೆ ಮತ್ತು ಟಿ ವಿಗೆ ವಿದ್ಯುತ್ ವ್ಯವಸ್ಥೆ ನಮಗೆ ಸಮರ್ಪಕವಾಗಿ ಬೇಕಿತ್ತು. ಹಾಗಾಗಿ ನಾವು ಉಪ್ಪರಿಗೆ ಶಿವಕುಮಾರ್ ಅನ್ನುವ ವ್ಯಕ್ತಿಗಳಿಂದ ಸುಮಾರು 45,000 ರು ಬೆಲೆ ಬಾಳ್ತಕ್ಕಂಥವ ಒಂದು UPS ವ್ಯವಸ್ಥೆಯನ್ನು ಮಾಡ್ಕೊಂಡಿರೋದ್ರಿಂದ ಬೆಳಗ್ಗೆಯಿಂದ ಸಂಜೆಯವರೆಗೆ 24 ಅವರ್ ನಿರಂತರವಾಗಿ ನಮಗೆ ವಿದ್ಯುತ್ತು ಸರಬರಾಜಾಗುತ್ತೆ. ಈ ನಿಟ್ಟಿನಲ್ಲಿ ನಮಗೆ ಈ ಎಕ್ವಿಪ್ಮೆಂಟುಗಳನ್ನು ಬಳಸ್ಕೊಳ್ಳಿಕ್ಕೆ ಖಂಡಿತವಾಗಿಯೂ ಬಹಳ ಸಹಕಾರಿಯಾಗಿದೆ ಈ ಒಂದು ಪ್ರಯತ್ನ. ಹಾಗೆ ಮಕ್ಕಳು ಕೂಡ ಏನು ತರಗತಿಯಲ್ಲಿ ಕಲಿತಾ ಇದ್ದು ಆ ಒಂದು ವಾತಾವರಣಕ್ಕೆ ಪೂರಕವಾಗಿ ಸ್ಮಾರ್ಟ್ ಕ್ಲಾಸ್ನಲ್ಲಿ ಕಲಿಕೆ ನಡೀತಾ ಇರೋದ್ರಿಂದ ಮಕ್ಕಳಲ್ಲಿ ಒಂದು ಏಕತಾನತೆ ಅಂತಕ್ಕಂಥದ್ದು ಹೊರಗೋಗಿ ಒಂದು ಕಲಿಕೆಯಲ್ಲಿ ಆಸಕ್ತಿ ಹೆಚ್ಚಿನದಾಗಿದೆ. ಶಿಕ್ಷಕರಿಗೆ ಇದು ಶ್ರಮ ಕಡಿಮೆಯಾಗೋದ್ರ ಜೊತೆಗೆ ಮಕ್ಕಳಲ್ಲಿ ಆ ಕಲಿಕೆ ಮನದಟ್ಟು ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಒಂದು ಸ್ಮಾರ್ಟ್ ಕ್ಲಾಸ್ ಅತ್ಯಂತ ಉಪಯುಕ್ತವಾಗಿದೆ ಅಂತಲೇ ನಾವು ಹೇಳ್ಬೋದು. ಹಾಗೆ ತರಗತಿಯ ಒಂದು ಭೌತಿಕ ಪರಿಸರ ಕೂಡ ಆಕರ್ಷಕವಾಗಿ ಇರಬೇಕಾಗಿರೋದು ಅಷ್ಟೇ ಮಹತ್ವ ಆಗಿರೋದ್ರಿಂದ ಪ್ರತಿ ವರ್ಷ ನಮ್ಮ ಶಾಲೆಯ ಮುಂಭಾಗವನ್ನು ಬಣ್ಣವನ್ನು ಹೊಡೆಯೋದ್ರೊಂದಿಗೆ ಆಕರ್ಷಣೀಯವಾಗಿ ಇರೋ ಹಾಗೆ ನೋಡ್ಕೊಳ್ಳಲಾಗುತ್ತೆ. ಹಾಗೂ ಒಂದು ಪಾರ್ಕಿನ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಅಕ್ಷರ ದಾಸೋಹ ಆಗಿರಲಿ, ಹಾಗೂ ಶಾಲೆಯಲ್ಲಿರ್ತಕ್ಕಂಥ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರಲಿ, ಅದನ್ನು ಅತ್ಯಂತ ಸ್ವಚ್ಛತೆಯಿಂದ ಮತ್ತು ಸಮರ್ಪಕವಾಗಿ ಬಳಸ್ಕೊಳ್ತಾ ಇದ್ದೀವಿ. ಹಾಗೆ ನಮ್ಮ ಶಾಲೆಯಲ್ಲಿ ಒಂದು ನೆನಪಿನ ದೋಣಿ ಅಂತ ಒಂದು ಹೊಸ ಒಂದು ಪ್ರಯೋಗವನ್ನು ಮಾಡಿದ್ದೇವೆ. ಯಾಕಪ್ಪ ಅಂತೇಳಿದರೆ ಇಲ್ಲಿ ಆಯಾ ವರ್ಷ ವಿದ್ಯಾರ್ಥಿಗಳು ಸಾಧಿಸಿದಂಥದ್ದು, ಏನಾದರೂ ವಿಶೇಷ ಸಾಧನೆಯನ್ನು ಮಾಡಿದಂತಹ, ವಿಶೇಷ ಕೆಲಸಗಳನ್ನು ಮಾಡಿದಂತಹ ವ್ಯಕ್ತಿಗಳ ಮತ್ತು ವಿದ್ಯಾರ್ಥಿಗಳ ಫೋಟೋವನ್ನು ಅಲ್ಲಿ ಪ್ರದರ್ಶನ ಮಾಡೋದ್ರಿಂದ ನಾವು ಇನ್ನು ಹೆಚ್ಚಿನ ಪ್ರಗತಿಯನ್ನು ತೋರಿಸ್ಬೇಕು, ಏನಾದರೂ ಹೆಚ್ಚಿನ ಕೆಲಸವನ್ನು ಮಾಡಬೇಕು, ಆ ಒಂದು ನೆನಪಿನ ದೋಣಿಯಲ್ಲಿ ನಾವು ಕೂಡ ಪ್ಲೇಸನ್ನು ಪಡಿಬೇಕು ಅನ್ನೋ ಉದ್ದೇಶದಿಂದ ಕಲಿಕೆಯಲ್ಲೂ ಹೆಚ್ಚಿಗೆ ಆಸಕ್ತಿ ಆಗುತ್ತೆ. ಹಾಗೂ ದಾನಿಗಳು ಕೂಡ ಶಾಲೆಯ ಪ್ರಗತಿಗೆ ಕೈ ಜೋಡಿಸ್ತಾ ಇದ್ದಾರೆ. ಖಂಡಿತವಾಗಿ ಆ ನಿಟ್ಟಿನಲ್ಲಿ ಈ ಒಂದು ನೆನಪಿನ ದೋಣಿ ಅಂತ ಈ ಒಂದು ಅಂಶ ನಮಗೆ ಬಹಳ ಪೂರಕವಾಗಿಯೇ ಕೆಲಸ ಮಾಡ್ತಾ ಇದೆ. ಇನ್ನು ಉಳಿದಂತೆ ಹೆಣ್ಣು ಮಕ್ಕಳಿಗೆ ಸಪ್ರೇಟ್ ಶೌಚಾಲಯ ಇದೆ, ಹಾಗೂ ಗಂಡು ಮಕ್ಕಳಿಗೆ ಬೇರೆ ಆಗಿರ್ತಕ್ಕಂಥ ಶೌಚಾಲಯ ಮತ್ತು ಅವುಗಳಿಗೆ ಶೌಚಾಲಯವನ್ನು ಬಳಸಲಿಕ್ಕೆ ಸಮರ್ಪಕವಾದ ನೀರಿನ ಒಂದು ಸರಬರಾಜನ್ನು ಕೂಡ ಶಾಲೆಯಲ್ಲಿ ಮಾಡ್ಕೊಂಡಿದ್ದೀವಿ. ಮೇಲ್ಗಡೆ ಸಿಂಟೆಕ್ಸ್ ಇಟ್ಕೊಂಡ್ಬಿಟ್ಟು ನಮ್ಮ ಊರಿನ ಗ್ರಾಮ ಪಂಚಾಯಿತಿಯವರು ಮತ್ತು ಊರಿನ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳ ಸಹಕಾರವನ್ನು ಕೊಟ್ಬಿಟ್ಟು ವ್ಯವಸ್ಥಿತವಾಗಿ ನಡ್ಕೊಂಡು ನೋಡ್ತಾ ಇದ್ದೀವಿ. ಹಾಗೆಯೇ ನಮ್ಮ ಶಿಕ್ಷಕರು ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೈ ಜೋಡಿಸಿರೋದ್ರಿಂದ ನಮ್ಮಲ್ಲಿ ಈ ಅಭಿವೃದ್ಧಿ ಕಾರ್ಯಗಳು ನಡೀಲಿಕ್ಕೆ ಸಹಕಾರ ಆಗ್ತಾಯಿದೆ. ನಿಜಕ್ಕೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು, ನಾವು ಸ್ಪೀಕರನ್ನು ಹೇಗೆ ಪ್ರತಿಯೊಂದು ತರಗತಿಗೂ ಕೂಡ ಇದೇ ರೀತಿಯಾಗಿ ಸ್ಪೀಕರನ್ನು ಅಳವಡಿಸಿ ನಾವು ರೇಡಿಯೋ ಪಾಠವನ್ನು ಕ್ಲಿಯರಾಗಿ ಕೇಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಿ
ಮಾಡಿದ್ದೇವೆ. ಆಫೀಸ್ ರೂಮಿನಿಂದ ನಿರ್ವಹಣೆಯನ್ನು ಮಾಡಿದರೆ ಆಯಾ ತರಗತಿಯ ಕೊಠಡಿಯ ಸ್ಪೀಕರ್ಗಳು ಅಲ್ಲಿ ಆ ಮಕ್ಕಳಿಗೆ ಪಾಠವನ್ನು ಕಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಇದಿಷ್ಟು ಒಳಗಡೆಯ ತರಗತಿಯ ಒಳಗಡೆಯ ಉದ್ದೇಶವಾದರೆ, ಈಗ ನಾವು ಹೊರಗಡೆ ಬರೋದಾದರೆ ನಮಗೆ ಗ್ರಾಮ ಪಂಚಾಯಿತಿಯಿಂದ NRLG ಯೋಜನೆಯಿಂದ ನಾವು ಶಾಲೆಯ ಮಟ್ಟವನ್ನು ಮಾಡಲಿಕ್ಕೆ 1.5 ಲಕ್ಷ ರುಗಳ ಅನುದಾನವನ್ನು ಪಡ್ಕೋತೀವಿ. ಅದರಲ್ಲಿ ಕಬಡ್ಡಿ ಕೋರ್ಟ್, ಖೋ-ಖೋ ಕೋರ್ಟ್ ಮತ್ತು ವಾಲಿಬಾಲ್ ಕೋರ್ಟ್ಗಳನ್ನು, ಈ 3 ಕೋರ್ಟ್ಗಳನ್ನು ಅತ್ಯಂತ ಸಮರ್ಪಕವಾಗಿ, ಅಂದರೆ ನಾವು ಸುತ್ತ ಒಂದು ಇಟ್ಟಿಗೆಯಲ್ಲಿ ಕಟ್ಟಿಬಿಟ್ಟು ಅದಕ್ಕೆ ಮರಳು ಮಿಶ್ರಿತ ಮಣ್ಣನ್ನು ಹಾಕೋದ್ರಿಂದ ಎಂತಹ ಮಳೆಗಾಲದಲ್ಲೂ ಆದರೂ ಕೂಡ ಮಕ್ಕಳು ಆಟ ಆಡಲಿಕ್ಕೆ ಒಂದು ಜಾಗ ಯೋಗ್ಯವಾಗಿರುತ್ತೆ. ಈ ಮೂಲಕ ಮಕ್ಕಳಿಗೆ ಒಂದು ಆಟೋಟದಲ್ಲಿ ಉತ್ತಮವಾದ ತರಬೇತಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ನಾವು ವಲಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ನಾವು ಪ್ರತಿ ವರ್ಷ 16 ಪ್ರಶಸ್ತಿಗಳನ್ನು ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಕೂಡ ಆಯ್ಕೆ ಆಗ್ತಾಯಿದ್ದೀವಿ. ಅಂದರೆ ಈ ಒಂದು ಆವರಣ ಅದಕ್ಕೆ ಸಹಕಾರಿಯಾಗಿದೆ. ಹಾಗೆ ನಮಗೆ ಇಲ್ಲಿ ಏನು ಕ್ರೀಡಾ ಮೈದಾನ ಎಷ್ಟು ಇಂಪಾರ್ಟೆಂಟು, ಮಕ್ಕಳಿಗೆ, ನಮ್ಮ ಚಿಕ್ಕ ಮಕ್ಕಳಿಗೆ ಮನೋರಂಜನೆಯ ಆಟಗಳು ಕೂಡ ಬಹಳ ಮುಖ್ಯ. ಆದ್ದರಿಂದ ನಾವು ಬೆಂಗಳೂರಿನ ಪೀಪಲ್ ಫಾರ್ ಪೀಪಲ್ ಏನು ಒಂದು ಸ್ವಯಂ ಸಂಸ್ಥೆ ಇತ್ತು, ಆ ಸಂಸ್ಥೆಗೆ ಒಂದು ಅಪ್ಲಿಕೇಶನನ್ನು ಹಾಕಿಬಿಟ್ಟು ಅವರು ನಮಗೆ ದೊಡ್ಡ ಮನಸ್ಸನ್ನು ಮಾಡಿ ಸುಮಾರು 80,000 ರುಗಳ ಒಂದು ಈ ಆಟದ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಆಟ ಆಡಲು ಈ ಸಾಮಾನುಗಳನ್ನು ಕೊಡಿಸಿರ್ತಾರೆ. ಇದು ನೋಡಿ ಎಷ್ಟು ಸೊಗಸಾಗಿ ಚಿಕ್ಕ ಮಕ್ಕಳು ಬಹಳ ಸಂತೋಷದಿಂದ ತರಗತಿಯಲ್ಲಿ ಈ ರೀತಿ ವಾತಾವರಣ ಇದ್ದಾಗ ಮಕ್ಕಳಿಗೆ ಶಾಲೆ ಅಂತಕ್ಕಂಥದ್ದು ಒಂದು ಹೊರೆ ಅನಿಸಲ್ಲ, ಬಹಳ ಉಲ್ಲಾಸದಿಂದ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಈ ಅನುಕೂಲವನ್ನು ಮಾಡಿಕೊಟ್ಟಂಥವರು ನಮಗೆ ಬೆಂಗಳೂರಿನ ಪೀಪಲ್ ಫಾರ್ ಪೀಪಲ್ ಎಂಬ ಒಂದು ಸ್ವಯಂ ಸೇವಾ ಸಂಸ್ಥೆ. ಹಾಗೆಯೇ ನಮ್ಮ ಶಾಲೆಗೆ ಒಂದು ರಂಗಮಂದಿರದ ಅವಶ್ಯಕತೆ ಇದ್ದು, ಜಿಲ್ಲಾ ಪಂಚಾಯಿತಿ ಅನುದಾನದಿಂದ 1.5 ಲಕ್ಷ ರುಗಳನ್ನು ಹಾಕಿಸ್ಕೊಂಡ್ಬಿಟ್ಟು ಅದಕ್ಕೆ ಗ್ರಾಮಸ್ಥರೆಲ್ಲರೂ ಕೈ ಜೋಡಿಸಿ ಅವರೇ ಇಟ್ಟಿಗೆ ಕಲ್ಲುಗಳನ್ನು ಒತ್ತು ಈ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಒಂದು ಹುಡುಗರಿಗೆ ಡ್ರೆಸ್ಸಿಂಗ್ ಕೊಠಡಿ ಮಾಡಬೇಕು ಅಂತ ಬೇಸ್ಮೆಂಟ್ ಕೂಡ ಮಾಡಿ ಬಹಳ ವ್ಯವಸ್ಥಿತವಾಗಿ ಸಮರ್ಪಕವಾಗಿ ಆ ಕಾಮಗಾರಿಯನ್ನು ಮಾಡ್ತಾರೆ. ತದನಂತರ ಧರ್ಮಸ್ಥಳ ಒಂದು ಹೆಗ್ಡೆಯವರ ಸಹಾಯವನ್ನು ಪಡ್ಕೊಂಬಿಟ್ಟು 45,000 ರುಗಳನ್ನು ಅವರಿಂದ ಪಡೆದು ಮತ್ತು ಊರಿನಿಂದ ಜನಗಳು 20,000 ಹಾಕಿ ಒಂದು 65,000 ರು ಖರ್ಚಿನಿಂದ ಮೇಲ್ಗಡೆ ಮೇಲ್ಛಾವಣಿಯನ್ನು ಮಾಡ್ತಾರೆ. ಇದು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ, ಶಾಲಾ ವಾರ್ಷಿಕೋತ್ಸವ ಮಾಡಲಿಕ್ಕೆ, ಸಭಾ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಖಂಡಿತವಾಗಿಯೂ ವೇದಿಕೆ ಬಹಳ ಅನುಕೂಲ ಮಾಡಿಕೊಟ್ಟಿದೆ. ನಾವು ನೋಡ್ತಾ ಇದ್ದೀವಿ, ಹೀಗೆ ಸುತ್ತ ಕಾಂಪೌಂಡ್ ಇದೆ, ಕಾಂಪೌಂಡಿನ ಸುತ್ತ ಬೆಳೆದಿರ್ತಕ್ಕಂತಹ ಮರಗಳು ಇವು ತರಗತಿಯ ಶಾಲೆಯ ಅಂದವನ್ನು ಹೆಚ್ಚಿಸಿದೆ. ಇಷ್ಟೆಲ್ಲ ಆಗಲಿಕ್ಕೆ ಕಾರಣಕರ್ತರು ಏನಪ್ಪ ಅಂತೇಳಿದರೆ, ನಮ್ಮ ಈ ಊರಿನಲ್ಲಿರ್ತಕ್ಕಂಥ ಸಲಹಾ ಸಮಿತಿಯವರು ಆಗಿರ್ಬೋದು, SDMC ಆಗಿರ್ಬೋದು, ಆಸಕ್ತವುಳ್ಳ ಗ್ರಾಮಸ್ಥರು ಆಗಿರ್ಬೋದು, ಹಾಗೂ ಶಾಲೆಯ ಶಿಕ್ಷಕರಿಂದ, ಅದಷ್ಟೇ ಅಲ್ಲದೆ ನಮ್ಮ ಇಲಾಖೆ, ನಮಗೆ ಒಂದು ECOಗಳು, CRPಗಳು, BRPಗಳು, ಹಾಗೆ ನಮ್ಮ BO ಸರ್ಗಳವರು ಮತ್ತು ಕೋಆರ್ಡಿನೇಟರ್ ಅವರುಗಳು ಎಲ್ಲರೂ ಕೂಡ ಉತ್ತಮವಾದ ಸಹಕಾರವನ್ನು ಕೊಟ್ಟಿರ್ತಾರೆ. ನಮಗೆ ಹಿಂದೆ ಇದ್ದಂಥ ಹರಿಪ್ರಸಾದ್ ಸರ್ ಆಗಿರ್ಬೋದು, ಹಾಗೂ ನಟರಾಜ್ ಸರ್ ಆಗಿರ್ಬೋದು, ಈಗಿರ್ತಕ್ಕಂಥ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಶ್ರೀನಿವಾಸ್ ಸರ್ ಆಗಿರ್ಬೋದು, ಅದರಿಂದಗಡೆ ಕೋಆರ್ಡಿನೇಟರ್ ಆಗಿದ್ದ ತಿಮ್ಮಯ್ಯ ಸರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ನಮ್ಮ ಶಾಲೆಯ ಪ್ರಗತಿಗೆ ತನ್ನದೇ ಆಗಿರ್ತಕ್ಕಂಥ ಕಾಣಿಕೆಯನ್ನು ಕೊಟ್ಟು ನಮಗೆ ಮಾರ್ಗದರ್ಶನವನ್ನು ಕೊಟ್ಟು ಶಾಲೆಯ ಯಶಸ್ಸಿಗೆ ಕಾರಣಕರ್ತರಾಗಿರ್ತಾರೆ. ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅವ್ರನ್ನ ಬಹಳ ಮುಕ್ತ ಮನಸ್ಸಿನಿಂದ ನಮ್ಮ ಶಾಲೆ ನೆನೆಯೋಕ್ಕೆ ಇಷ್ಟಪಡುತ್ತೆ. ಹಾಗೆ ಶಾಲೆಗೆ ಮುಖ್ಯವಾಗಿ ಒಂದು ಮುಖ್ಯ ದ್ವಾರ ಬೇಕಿತ್ತು. ಆ ದ್ವಾರವನ್ನು ಈ ಊರಿನ ವಿದ್ಯುತ್ ಗುತ್ತಿಗೆದಾರರಾಗಿರ್ತಕ್ಕಂಥ ಮಹೇಶ್ರವರು ಒಂದು 30,000 ರುಗಳನ್ನು ಖರ್ಚು ಮಾಡಿ ನಾವು ನೋಡ್ತಾ ಇರುವ ಆ ಒಂದು ಗೇಟನ್ನು ಮಾಡಿಸ್ಕೊಟ್ಟಿದ್ದಾರೆ. ಈ 2 ಕಾಂಪೌಂಡ್ಗಳ ಮುಂದೆ ಹಿಂದೆಲ್ಲ ತಿಪ್ಪೆಯನ್ನು ಹಾಕಲಾಗಿತ್ತು. ಆದರೆ ಈಗ ತಾನೇ ಇತ್ತೀಚೆಗೆ ಒಂದು 15 ದಿನಗಳ ಹಿಂದೆ ಇಲ್ಲಿಗೆ ಒಂದು ಸುಮಾರು 80 ಲೋಡ್ಗಳಷ್ಟು ಮಣ್ಣನ್ನು ಊರಿನವರು ಅವ್ರದೇ JCB ಟ್ರ್ಯಾಕ್ಟರ್ಗಳು ಖರ್ಚಿನಿಂದ ಎಷ್ಟು ಅಂದ ಕಾಣುವಂತೆ ಮಾಡ್ತಾರೆ. ಈ ರೀತಿಯಾಗಿ ಪ್ರತಿ ಹೆಜ್ಜೆಯಲ್ಲಿ ಗ್ರಾಮಸ್ಥರ ಸಹಯೋಗದೊಂದಿಗೆ, ಇಲಾಖೆಯ ನೆರವಿನೊಂದಿಗೆ ಶಾಲೆ ಇಷ್ಟು ಎತ್ತರ ಹೋಗಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಅವರ ಸಹಕಾರ ಹೀಗೆ ಇರಲಿ, ನಿರಂತರವಾಗಿರಲಿ, ಮುಂದೆ ಅದೇ ರೀತಿ ಇರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಭಾರತ್.